ಎಲ್ಲ ರೈತರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ಏನು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ, ಅಡಿಕೆ ಗಿಡನ ನಾವು ಯಾವ ರೀತಿ ಇಟ್ಕೋಬೇಕು ಅಂತ. ಅಡಿಕೆ ಗಿಡದಲ್ಲಿ ಇಲ್ಲಿ ನೋಡಿರಿ, ಇಲ್ಲೊಂದು ತೋಟದಲ್ಲಿ ಒಂದೇ ಒಂದು ಕಳೆ ಕೂಡ ಇಲ್ಲ. ಇವ್ರು ಏನು ಮಾಡ್ತಾರೆ ಅಂದರೆ, ತಿಂಗಳಿಗೆ 1.5 ತಿಂಗಳಿಗೆ ಒಂದು ಸಾರಿ ಸೆನ್ಕೆನಲ್ಲಿ ಆಳುಗಳ್ನ ಇಟ್ಕೊಂಡು ಎಲ್ಲ ಕಳೆನೂ ಏರಿಸ್ಬಿಟ್ಟು ಅದನ್ನು ಬುಡಕ್ಕೆ ಹಾಕಿಸ್ತಾರೆ. ಈ ಥರ ಮಾಡೋದು ಯಾಕೆ ಅಂತ ನಾವು ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಏನು ಅಂದರೆ, ಎಷ್ಟೋ ಜನ ಇವಾಗಿನ ಕಾಲದಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ, ಅಡಿಕೆ ಗಿಡದಲ್ಲಿ ಕಳೆ ಜಾಸ್ತಿ ಬೆಳೆಸ್ಬಿಡ್ತಾರೆ. ಕಳೆ ಜಾಸ್ತಿ ಬೆಳೆಸ್ಬಿಟ್ಟು ಅದನ್ನು ಬ್ರಷ್ ಕಟರ್ ಮಾಡಿಸಿ ಅದರಲ್ಲೇ ಗೊಬ್ಬರ ಉತ್ಪತ್ತಿ ಮಾಡೋಕ್ಕೆ ಅಂತ ಹೋಗ್ತಾರೆ. ಹಂಗೆ ಮಾಡೋದ್ರಿಂದ ಅಡಿಕೆ ಸಸಿ ಚೆನ್ನಾಗಾಗುತ್ತೆ, ಅಡಿಕೆ ಗಿಡ ದಪ್ಪನಾಗಿ ಬೆಳೆಯುತ್ತೆ. ಬಟ್ ಫಸಲು ಕಟ್ಟಲ್ಲ ಅಂತ ಅವ್ರು ಹೇಳ್ತಾರೆ. ನೋಡಿ, ಇಲ್ಲಿ ಅಡಿಕೆ ಗಿಡದಲ್ಲಿ 4-5 ಇದು 22ರಿಂದ 25 ವರ್ಷದ ಮರಗಳಿವು. ಇದರಲ್ಲಿ ಇವತ್ತಿಗೂ ಕೂಡ 4ರಿಂದ 5 ಒಂಬಳೆಗಳು ಹೊಡೆದಿವೆ. ಲಾಸ್ಟ್ ಇಯರ್ ರೈತರು ಹೇಳಿದ ಪ್ರಕಾರ ಈ ತೋಟದಲ್ಲಿ 450 ಸಸಿ ಮಾತ್ರ ಇದೆ. ಈ 450 ಸಸಿನಲ್ಲೇ 102 ಕ್ವಿಂಟಲ್ ಅಡಿಕೆ ಆಗಿತ್ತಂತೆ. ಆಮೇಲೆ ಇವರು ವಾರಕ್ಕೆ 2 ಟೈಮ್ ಮಾತ್ರ ನೀರು ಬಿಡ್ತಾರೆ. ಯಾಕೆ ಅಂದರೆ, ನೀರು ಎಷ್ಟು ಪ್ರಮಾಣದಲ್ಲಿ ಬಿಡ್ಬೇಕು ಅಷ್ಟೇ ಬಿಡಬೇಕು. ಯಥೇಚ್ಛವಾಗಿ ನೀರು ಬಿಡೋದು, ವರ್ಷದಲ್ಲಿ 4 ಸಲ ಕಲ್ಟಿವೇಟ್ರು ರೋಟ್ರಿ ಓಡಿಸೋದು, ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ, ಕೆಲವು ರೈತರು ಹೇಳ್ದಂಗೆ ಬುಡದಲ್ಲಿ ಬೇರು ಹೋಗುತ್ತೆ ಅನ್ನೋದು ನಿಜ. ಆ ವೈಟ್ ರೂಟ್ಸ್ ಅಂತ ಏನು ಬಂದಿರುತ್ತೋ ಅದು ಕಟ್ಟಾಗಬಾರ್ದು. ನಾವು ಅಡಿಕೆ ಗಿಡಕ್ಕೆ ಉಳುಮೆ ಮಾಡಬೇಕು ಅಂತ ರೂಲ್ಸೇ ಇಲ್ಲ. ಅಡಿಕೆ ಗಿಡದಲ್ಲಿ ಆ್ಯಕ್ಚುಲಿ ಉಳುಮೆ ಮಾಡಲೇಬಾರ್ದು. ನೋಡಿ, ಇವರು ಅಡಿಕೆ ಗಿಡದಲ್ಲಿ ಹೂವಿನ ಸಸಿ ಅಂತೆ, ಪಪ್ಪಾಯ ಅಂತೆ, ಬೇಜಾನ್ ವೆರೈಟೀಸ್ ಆಫ್ ಫ್ರೂಟ್ಸ್ ಕೂಡ ಹಾಕಿದ್ದಾರೆ. ಆಮೇಲೆ ಇದು ಒಂದು ಸಸಿಯಿಂದ ಒಂದು ಸಸಿಗೆ 9 ಅಡಿ ಇದೆ, ಸಾಲಿಂದ ಸಾಲಿಗೆ 10 ಅಡಿ ಇದೆ. ಇತ್ತೀಚೆಗೆ ಏನು ಮಾಡಿದ್ದಾರೆ, ಸಸಿಗಳು ಹೋಗ್ತಾ ಇದ್ದಾವೆ ಅಂಥೇಳಿ ಮಧ್ಯೆ ಇನ್ನೂ ಒಂದೊಂದು ಸಸಿ ಹಾಕಿದ್ದಾರೆ. ನೋಡಿ, ಈ ಥರ ಮೊನ್ನೆ ಕ್ಲೀನ್ ಮಾಡ್ತಿದ್ದಾರೆ. ತೋಟ ಮಾತ್ರ ಸೂಪರಾಗಿದೆ. ನೋಡಿ, ಇದರಲ್ಲಿ ರೈತರು ಯಾವತ್ತೂ ಕೂಡ ಈ ಥರ ತೋಟನ ಮಾಡ್ಕೋಬೇಕು. ಯಾರೋ ಹೇಳ್ತಾರೆ ಯಥೇಚ್ಛವಾಗಿ ನೀರು ಬಿಡಿ, ಬ್ರಷ್ ಕಟರ್ ಹಾಕ್ಸ್ರಿ, ರೋಟ್ರಿ ಹಾಕ್ಸ್ರಿ, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅವೆಲ್ಲ ಮಾಡೋದ್ರಿಂದ ಸಸಿ ಏನೋ ಚೆನ್ನಾಗಿ ಕಾಣಿಸ್ತೈತೆ. ಸಸಿ ಚೆನ್ನಾಗಿ ಕಾಣಿಸಿ ಪ್ರಯೋಜನ ಏನೋ, ನಮಗೆ ಬೇಕಾಗಿರೋದೇನು ಅದರಲ್ಲಿ ಇಳುವರಿ ಎಷ್ಟು ಬರುತ್ತೆ ಅನ್ನೋದೇ ಇಂಪಾರ್ಟೆಂಟು. ರೈತರಿಗೆ ಇವಾಗಿನ ಕಾಲದಲ್ಲಿ ಲೇಬರ್ ಸಿಗೋದು ಪ್ರಾಬ್ಲಮ್ಮು. ಆದರೂ ಕೂಡ ತೋಟನ ಈ ರೀತಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ, ಸಸಿಗಳಿಗೆ ಯಾವುದು ರೋಗ ಕೂಡ ಬರೋಲ್ಲ. ನೋಡಿ, ಇದರಲ್ಲಿ ಒಂದು JCB ಕೂಡ ಹೋಗ್ಬೋದು. ಇವ್ರು ಏನು ಮಾಡಿದ್ದಾರೆ ಅಂದರೆ, ವೇಸ್ಟೇಜಸ್ಸನ್ನೆಲ್ಲ ಹಾಕೊಳ್ಳೋದಕ್ಕೆ ಅಡಿಕೆ ಗಿಡದಲ್ಲಿ ನಿನ್ನೆ ಒಂದು ಟ್ರಂಚ್ ಮಾಡಿದ್ದಾರೆ. ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಕರ್ಬೇವಿನ ಮರ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಹೀಗೆ ಒಂದು ಗುಂಡಿ ಹೊಡೆದಿದ್ದಾರೆ. ಇದು ಅಡಿಕೆ ಗಿಡದಲ್ಲೇ ಇರೋಂಥ ಗುಂಡಿ. ಇದು ಸುಮಾರು ಏನಿಲ್ಲ ಅಂದರೂ 5 ಅಡಿ 5 ಫೀಟ್ ಆಳ ಇದೆ. 2.5 ಅಡಿಯಿಂದ 3 ಅಡಿ ಅಗಲ ಇದೆ ಈ ಗುಂಡಿ. ಇಲ್ಲೂ ಸಮೇತ ಫಸಲು ಹಾಗೇ ಇದೆ. 4, 5, 3, ಹೆಚ್ಚಾಗಿ 4, 5ನೇ ಗೊನೆ ಬಂದಿದೆ ಈ ಅಡಿಕೆ ಗಿಡದಲ್ಲೂ. ಹಾಗೆ ನಾವೇನು ಮಾಡಬೇಕು ಅಂದರೆ, ಯಾವತ್ತೂ ಕಳೆನ ಬೆಳೆಯೋದಕ್ಕೆ ಬಿಡಬಾರ್ದು ತೋಟದಲ್ಲಿ. ಆವಾಗ ಅಡಿಕೆ ಗಿಡಕ್ಕೆ ನಾವು ಹಾಕಿರೋ ಗೊಬ್ಬರ 100% ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಕಳೆನೇ ತಿಂದಾಕುತ್ತೆ ಗೊಬ್ಬರನ. ಅಡಿಕೆ ಗಿಡದಲ್ಲಿ ಫಸಲು ಚೆನ್ನಾಗಿ ಬರೋಲ್ಲ. ಅಡಿಕೆ ಗಿಡ ಮಾತ್ರ ಸಮೃದ್ಧಿಯಾಗಿ ಬೆಳೆಯುತ್ತೆ. ಸಮೃದ್ಧಿಯಾಗಿ ಬೆಳೀತು ಅಂತ ಹೇಳಿದ್ಮೇಲೆ ಅದರಲ್ಲಿ ಗೊನೆಗಳು ಕಮ್ಮಿ ಆದಾಗ, ಇಳುವರಿ ಕಮ್ಮಿ ಆದಾಗ ನಾವು ಎಷ್ಟಪ್ಪ ಅಡಿಕೆ ಗಿಡ ಆದರೆ ಏನೂ ಪ್ರಯೋಜನ ಇಲ್ಲ. ನೋಡಿ, ಅಲ್ಲೆಲ್ಲ ಕಬ್ಬು ಕೂಡ ಹಾಕಿದ್ದಾರೆ. ಇಲ್ಲಿ ನಿಂಬೆ ಗಿಡ ಹಾಕಿದ್ದಾರೆ, ಪಪ್ಪಾಯ ಇದೆ, ಇಲ್ಲೇನು ಪೂರ್ತಿ ಪಪ್ಪಾಯ ಇದೆ. ಯಾವತ್ತೂ ಕೂಡ ಅಡಿಕೆ ಗಿಡನ ದೊಡ್ಡ ಟ್ಯಾಕ್ಟ್ರು ಓಡಾಡೋ ಮಟ್ಟಕ್ಕೇನೆ ಸಾಲು ಹಾಕಬೇಕು. 15-18 ವರ್ಷ ಆದಮೇಲೆ ಒಂದೊಂದು ಈ ಥರ ಪಕ್ಕದಲ್ಲಿ 4.25 ಅಡಿಗೆ ಒಂದೊಂದು ಸಸಿ ಹಾಕಿದ್ರೂ ನಡೆಯುತ್ತೆ. ಯಾಕೆ ಅಂದರೆ, ಇವಾಗ ಹಾಕ್ತಾಯಿದ್ದಾರೆ 6 ಅಡಿಗೆ 7 ಅಡಿಗೆ.
ಅಡಿಕೆ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ದುರಾಸೆಗೆ ಏನು ಮಾಡ್ತಾರೆ ಜನ ಹೆಚ್ಚಾಗಿ ಹಾಕ್ತಾರೆ. ಹೆಚ್ಚಾಗಿ ಹಾಕಿದ್ರೆ ಏನು ಫಸ್ಲೇನು ಬಿಡೋಲ್ಲ. ಆಮೇಲೆ ಫಸಲು ಬಿಟ್ಟರೂ ಕೂಡ ಕಾಯಿನಲ್ಲಿ ತೂಕ ಬರೋಲ್ಲ. ಯಾಕೆಂದರೆ ಈ 450 ಗಿಡದಲ್ಲಿ 100 ಕ್ವಿಂಟಲ್ ಮೇಲೆ ಅಡಿಕೆ ಆಗುತ್ತೆ ಅಂದರೆ ನೀವೇ ಯೋಚನೆ ಮಾಡಬೇಕು ಇವ್ರು ಏನೇನು ಮಾಡ್ತಾರೆ ಅಂತ. ಮತ್ತಷ್ಟು ವಿಡಿಯೋಗಳನ್ನ ನಾವು